ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಸಿಬಿಐ ತನಿಖೆ ಆಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ವಿರೋಧ ಪಕ್ಷದ ನಾಯಕರಂತ 6 ಸೆಕ್ಷನ್ ಮುಗಿದಿದೆ ಸರ್. ಇಷ್ಟು ಸಿಬಿಐ ಕೇಸ್ ದಾಖಲಿಸಿಕೊಂಡ್ರು ಕೂಡ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆನ ಪಡಿತಾ ಇಲ್ಲ. ಸಿಬಿಐ ತನಿಖೆ ಆಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಗವರ್ನರ್ನ ಭೇಟಿ ಮಾಡಿ ಈ ಸರ್ಕಾರ ವಜಾ ಮಾಡಿ ಅಂತ ವಿನಂತಿಯನ್ನು ಮಾಡೋರಿದ್ದೀರಿ. ಸರ್, ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ SIT ಮೂಲಕ ತನಿಖೆ ನಡೆಸ್ತೀವಿ, ಸಿಬಿಐ ಮುಖಾಂತರ ಅಷ್ಟು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಕಾನೂನು ಪ್ರಕಾರ 187 ಕೋಟಿ ದೊಡ್ಡ ಹಗರಣ. ರೇವಣ್ಣನ ಕೇಸ್ ಹೆಂಗೆ ಮಾಡಿದ್ರು? ತನಿಖೆಗೆ ಮುಂಚೆ ಅರೆಸ್ಟ್ ಮಾಡಲಿಲ್ವಾ? ಹಂಗೆ ಅರೆಸ್ಟ್ ಮಾಡಿ ಇವ್ರನ್ನೂ ಮುಖ್ಯಮಂತ್ರಿನೇ ನೇರವಾಗಿ ಪಾಲ್ದಾರು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಡಿಯಲ್ಲೇ ಬರೋದು, ಅವರ ಅನುಮತಿ ಇಲ್ದಿರ ನಡೆಯಲ್ಲ. ಅದರಿಂದ ಮುಖ್ಯಮಂತ್ರಿನೇ ರಾಜೀನಾಮೆ ಕೊಡಬೇಕು ಆಗ್ರಹ. ಬೇರೆ ಬೇರೆ ಖಾತೆಗಳಿಗೆ, ಬೇರೆ ರಾಜ್ಯದ ಖಾತೆಗಳಿಗೆ ಹಣ ವರ್ಗಾವಣೆ ಈಗಾಗಲೇ ಸಾಬೀತಾಗಿದೆ, ಅಧಿಕಾರಿಗಳ ಬಂಧನ ಆಗಿದೆ. ಇನ್ನೂ ಹಲವಾರು ನಿಗಮಗಳಲ್ಲಿ ಈ ಥರದ್ದೆಲ್ಲ ಆಗಿದೆ. ಸಮಗ್ರ ತನಿಖೆ ಆಗಬೇಕು. ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಅವರು ಡೆಲ್ಲಿಗೆ ATM ಮಾಡೋಕ್ಕೋಸ್ಕರ ಎಲ್ಲ ನಿಗಮಗಳಲ್ಲೂ ದುಡ್ಡು ಹೊಡೆದು ರಾಹುಲ್ ಗಾಂಧಿಯವ್ರಿಗೂ ಕಳಿಸಿದ್ದಾರೆ. ನಮ್ಮ ಆಪಾದನೆ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು. ಸರ್, ಈಶ್ವರಪ್ಪ ಅವರು ರಾಜೀನಾಮೆ ತೆಗೆದುಕೊಂಡಿದ್ರು. ಇದಿಷ್ಟು ಏನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.